ಹಲೋ ಫ್ರೆಂಡ್ಸ್, ಹಿಂದೆ ನಮ್ಮ ಸಾಧು ಸಂತರು ಋಷಿಮುನಿಗಳು ನದಿ ತೀರದಲ್ಲಿ ಧಾರ್ಮಿಕ ಸಮ್ಮೇಳನಗಳನ್ನ ಆಯೋಜಿಸಿ ವಿಚಾರ ವಿನಿಮಯ ಮಾಡ್ಕೊಳ್ತಾ ಇದ್ರು. ಅಂತಹ ಧಾರ್ಮಿಕ ಸಮಾವೇಶದ ಕುರುಹಾಗಿ ಉಳ್ಕೊಂಡಿರೋದೇ ಕುಂಭಮೇಳ. ಇವತ್ತು ಕುಂಭಮೇಳದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಕುಂಭಮೇಳ ಪ್ರಪಂಚದಲ್ಲೇ ಅತಿ ದೊಡ್ಡ ಧಾರ್ಮಿಕ ಸಮಾವೇಶ ಅಂತ ಹೆಸರುವಾಸಿಯಾಗಿದೆ. ಕುಂಭಮೇಳವು ಸಾಂಸ್ಕೃತಿಕವಾಗಿ ವೈವಿಧ್ಯಮಯ ಉತ್ಸವವಾಗಿದ್ದು, ಖಗೋಳಶಾಸ್ತ್ರ, ಜ್ಯೋತಿಷ್ಯ, ಆಧ್ಯಾತ್ಮ, ಧಾರ್ಮಿಕ ಸಂಪ್ರದಾಯಗಳು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪದ್ಧತಿಗಳು ಮತ್ತು ಆಚರಣೆಗಳನ್ನು ಒಳಗೊಂಡಿದೆ. ಇದನ್ನ ಯುನೆಸ್ಕೋ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಎಂದು ಪಟ್ಟಿ ಮಾಡಿದೆ. ಕುಂಭಮೇಳದಲ್ಲಿ ಲಕ್ಷಾಂತರ ಸಾಧು ಸಂತರು, ಭಕ್ತಾದಿಗಳು ತೀರ್ಥಸ್ಥಾನದಲ್ಲಿ ಪಾಲ್ಗೊಳ್ತಾರೆ. ಕುಂಭಮೇಳನ್ನ ಯಾಕೆ, ಎಲ್ಲಿ, ಯಾವಾಗ ಆಚರಿಸ್ತಾರೆ ಅನ್ನೋ ವಿವರಗಳನ್ನ ತಿಳ್ಕೊಳ್ಳೋಣ. ಕುಂಭ ಅಂದ್ರೆ ಗಡಿಗೆ ಅಥವಾ ಕಲಶ ಎಂದು ಅರ್ಥ ಬರುತ್ತೆ. ಹಿಂದೆ ಕೃತಯುಗದಲ್ಲಿ ದೇವ ದಾನವರು ಅಮೃತಕ್ಕಾಗಿ ಸಮುದ್ರ ಮಂಥನ ನಡೆಸ್ತಾರೆ. ಕೊನೆಗೆ ಸಮುದ್ರ ಗರ್ಭದಿಂದ ಅಮೃತ ಕುಂಭ ಉದ್ಭವವಾಗುತ್ತೆ. ಇಂದ್ರನ ಸನ್ನೆಯಂತೆ ಇಂದ್ರನ ಮಗ ಜಯಂತ ಅಮೃತ ಕಲಶವನ್ನು ತೆಗೆದುಕೊಂಡು ಓಡ್ತಾನೆ. ಇದರಿಂದ ದೇವದಾನವರ ನಡುವೆ ಅಮೃತಕ್ಕಾಗಿ ಯುದ್ಧ ನಡೆಯುತ್ತೆ. ಆಗ ಆ ಅಮೃತ ಕುಂಭದಿಂದ 4 ಹನಿ ಅಮೃತ ಭೂಮಿಗೆ ಬಿತ್ತು ಅಂತ ಕತೆ ಹೇಳ್ತದೆ. ಅಮೃತದ ಹನಿಗಳು ಬಿದ್ದ ಆ 4 ಸ್ಥಳಗಳೇ ಹರಿದ್ವಾರ, ನಾಸಿಕ, ಉಜ್ಜಯಿನಿ ಮತ್ತು ಪ್ರಯಾಗ. ಅಮೃತ ಕುಂಭಕ್ಕಾಗಿ ದೇವದಾನವರ ನಡುವೆ 12 ದಿನಗಳ ಕಾಲ ಯುದ್ಧ ನಡೆಯುತ್ತದೆ. ದೇವತೆಗಳ 1 ದಿನ ಭೂಮಿಯಲ್ಲಿ 1 ವರ್ಷಕ್ಕೆ ಸಮ ಅಂತ ಉಲ್ಲೇಖ ಪುರಾಣಗಳಲ್ಲಿದೆ. ಇದೇ ಕಾರಣಕ್ಕೆ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳವನ್ನ ಆಯೋಜಿಸಲಾಗುತ್ತೆ. ಆ ಸಮಯದಲ್ಲಿ ನದಿ ನೀರು ಅಮೃತಕ್ಕೆ ಸಮಾನವಾಗಿರುತ್ತೆ ಅಂತ ನಂಬಿಕೆ. ಹಾಗಾಗಿ ಕುಂಭಮೇಳದಲ್ಲಿ ತೀರ್ಥ ಸ್ನಾನಕ್ಕೆ ಬಹಳ ಮಹತ್ವವಿದೆ. ಪೌರಾಣಿಕ ಗ್ರಂಥಗಳಾದ ನಾರದ ಪುರಾಣ, ಶಿವಪುರಾಣ, ವರಾಹ ಪುರಾಣ, ಬ್ರಹ್ಮ ಪುರಾಣಗಳಲ್ಲಿ ಕುಂಭಮೇಳ ಮತ್ತೆ ಅರ್ಧ ಕುಂಭಮೇಳದ ಆಯೋಜನೆಯ ಜ್ಯೋತಿಷ್ಯ ಶಾಸ್ತ್ರದ ವಿಶ್ಲೇಷಣೆ ಲಭ್ಯವಾಗಿದೆ. ಕುಂಭಮೇಳವನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು, ಸೂರ್ಯ ಮತ್ತು ಚಂದ್ರರ ಗ್ರಹಗತಿಯ ಆಧಾರದ ಮೇಲೆ ಆಯೋಜಿಸಲಾಗುತ್ತದೆ. ಗುರು ಕುಂಭ ರಾಶಿಯಲ್ಲಿದ್ದು ಸೂರ್ಯನು ಮೇಷರಾಶಿಯನ್ನು ಪ್ರವೇಶಿಸಿದಾಗ ಹರಿದ್ವಾರದಲ್ಲಿ ಗಂಗಾ ತೀರದಲ್ಲಿ ಕುಂಭಮೇಳ ನಡೆಯುತ್ತದೆ. ಸಾಮಾನ್ಯವಾಗಿ 12 ವರ್ಷಗಳಿಗೊಮ್ಮೆ ಏಪ್ರಿಲ್ ತಿಂಗಳಿನಲ್ಲಿ ಪ್ರಾರಂಭ ಆಗುತ್ತದೆ. ಗುರು ಮೇಷರಾಶಿಯಲ್ಲಿದ್ದು ಸೂರ್ಯ ಮತ್ತೆ ಚಂದ್ರರು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮ ಅಂದ್ರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮದಲ್ಲಿ ಕುಂಭಮೇಳ ಆಯೋಜಿಸುತ್ತಾರೆ. ಸಾಮಾನ್ಯವಾಗಿ ಜನವರಿ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತದೆ. ಗುರು ಸಿಂಹ ರಾಶಿಯಲ್ಲಿದ್ದು ಸೂರ್ಯ ಮತ್ತೆ ಚಂದ್ರರು ಕರ್ಕಾಟಕ ರಾಶಿಯಲ್ಲಿದ್ದಾಗ ನಾಸಿಕದಲ್ಲಿ ಗೋದಾವರಿ ನದಿ ತೀರದಲ್ಲಿ ಕುಂಭಮೇಳ ನಡೆಯುತ್ತದೆ. ಗುರು ಸಿಂಹ ರಾಶಿಯಲ್ಲಿದ್ದು ಸೂರ್ಯನು ಮೇಷರಾಶಿಯನ್ನು ಪ್ರವೇಶಿಸಿದಾಗ ಉಜ್ಜಯಿನಿಯಲ್ಲಿ ಶಿಪ್ರಾ ನದಿ ತೀರದಲ್ಲಿ ಕುಂಭಮೇಳ ನಡೆಯುತ್ತದೆ. ನಾಸಿಕ ಮತ್ತೆ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯುವಾಗ ಗುರು ಸಿಂಹ ರಾಶಿಯಲ್ಲಿರೋದ್ರಿಂದ ಅದಕ್ಕೆ ಸಿಂಹಸ್ಥ ಕುಂಭಮೇಳ ಅಂತಾನೂ ಕರೀತಾರೆ. ಹರಿದ್ವಾರ ಮತ್ತೆ ಪ್ರಯಾಗಗಳಲ್ಲಿ 12 ವರ್ಷಗಳಿಗೆ ನಡೆಯೋ ಕುಂಭಮೇಳಕ್ಕೆ ಪೂರ್ಣ ಕುಂಭಮೇಳ ಅಂತ ಕರೀತಾರೆ. ಹಾಗೆ 12 ವರ್ಷಗಳ ಮಧ್ಯದಲ್ಲಿ ಅಂದ್ರೆ 6 ವರ್ಷಕ್ಕೆ ಅರ್ಧ ಕುಂಭಮೇಳಗಳನ್ನ ಆಯೋಜಿಸಲಾಗುತ್ತೆ. ಪ್ರಯಾಗದಲ್ಲಿ ಗುರು ವೃಶ್ಚಿಕದಲ್ಲಿ, ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಅರ್ಧ ಕುಂಭಮೇಳ ನಡೆಯುತ್ತೆ. ಉಜ್ಜಯಿನಿಯಲ್ಲಿ ಕುಂಭಮೇಳ ನಡೆಯುವ ಸಮಯದಲ್ಲೇ ಹರಿದ್ವಾರದಲ್ಲಿ ಅರ್ಧ ಕುಂಭಮೇಳ ನಡೆಯುತ್ತೆ. ಹಾಗಾಗಿ ಈ ಅರ್ಧ ಕುಂಭಮೇಳ ಅಷ್ಟೊಂದು ಪ್ರಾಶಸ್ತ್ಯ ಪಡೆದಿಲ್ಲ. ಪ್ರಯಾಗದಲ್ಲಿ 12ನೇ ಬಾರಿ ನಡೆಯೋ ಪೂರ್ಣ ಕುಂಭಮೇಳಕ್ಕೆ ಮಹಾಕುಂಭಮೇಳ ಅಂತ ಕರೀತಾರೆ. ಅಂದ್ರೆ 12x12, ಪ್ರತಿ 144 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ಈ ಹಿಂದಿನ ಮಹಾಕುಂಭಮೇಳ 2001ರಲ್ಲಿ ನಡೆದಿತ್ತು. ಕುಂಭಮೇಳದ ಆಚರಣೆ ಹಿಂದೆ ವೈಜ್ಞಾನಿಕ ಕಾರಣನೂ ಇದೆ ಅಂತ ಹೇಳ್ತಾರೆ. ಸೂರ್ಯನ ಮೇಲ್ಮೆಯಲ್ಲಿ ವಿಸ್ಫೋಟಗಳು ನಡೀತಾ ಇರ್ತವೆ. ಇದನ್ನ ಸೌರ ಜ್ವಾಲೆಗಳು, ಸೋಲಾರ್ ಫ್ಲೇರ್ಸ್ ಅಂತ ಕರೀತಾರೆ. ಸಂಶೋಧನೆಗಳ ಪ್ರಕಾರ ಪ್ರತಿ 11ರಿಂದ 12 ವರ್ಷಗಳ ಒಂದ್ಸಲ ಈ ಸೌರ ಜ್ವಾಲೆಗಳು ಅಧಿಕವಾಗ್ತವೆ. ಇದರ ಪರಿಣಾಮ ಭೂಮಿ ಮೇಲೂ ಆಗುತ್ತೆ. ಇದನ್ನ ಸಂಕೇತಿಸಲು ಕುಂಭಮೇಳ ನಡೆಸಲಾಗುತ್ತೆ ಅಂತ ಹೇಳ್ತಾರೆ. 2025ರಲ್ಲಿ ಪ್ರಯಾಗದಲ್ಲಿ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಕುಂಭಮೇಳ ನಡೆಯಲಿದೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.